ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಧರ್ಮ ಅವರು. ಇವರು ಕನ್ನಡ ಚಿತ್ರರಂಗಕ್ಕೆ ಡ್ಯಾನ್ಸರ್ ಆಗಿ ಪಾದಾರ್ಪಣೆ ಮಾಡಿದ್ರೂ ಕೂಡ ಇವರ ಮೊದಲ ಸಿನಿಮಾ ವಿಲನ್ ಆಗಿ ಮಾಡ್ತಾರೆ. ಆ ಸಿನಿಮಾ ಯಾವುದು, ಆ ಸಿನಿಮಾ ಡೈರೆಕ್ಟರ್ ಯಾರು, ಹಾಗೆ ಆ ಸಿನಿಮಾದ ಶೂಟಿಂಗ್ ಎಲ್ಲೆಲ್ಲಿ ನಡೀತು ಮತ್ತು ಅವರ ಎಕ್ಸ್ಪೀರಿಯನ್ಸ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ಸೂಪರ್. ಓಕೆ ಸರ್, ನೀವು ಫಸ್ಟ್ ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದು. ಕೊರಿಯೋಗ್ರಾಫ್ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ಮತ್ತು ಯಾವ ಸಿನಿಮಾಗೆ ನೀವು ಮಾಡಿದ್ದು ಸರ್? ಅವಾಗ GS ಇವರು ಶಿವರುದ್ರಪ್ಪನವರು ಮತ್ತು ಸುಮಾರು ನಮ್ಮ ಗಿರೀಶ್ ಕಾಸರಗೋಡು ಅವರು ಇವ್ರದ್ದೆಲ್ಲ ಸುಮಾರು ಆರ್ಟ್ ಮೂವೀಸ್ಗಳು ಬರ್ತಾಯಿತ್ತು ಅವಾಗ. ಆರ್ಟ್ ಮೂವೀಸ್ಗಳಿಗೆ ಕೊರಿಯೋಗ್ರಾಫರ್ಸ್ ಅವಾಗ ಅಷ್ಟೊಂದು ಇದೇ ಇರ್ತಾ ಇರಲಿಲ್ಲ. ಯಾರು ಮಾಡ್ತಿರೋ ಅವಾಗ ಮದನ್ ಹರಿಣಿ ಅವರು ಜಾಸ್ತಿ ಮಾಡೋರು. ಅದು ಬಿಟ್ಟರೆ ನಮಗೆ ನಾವೆಲ್ಲ ಸುಮ್ಮನೆ ಹೋಗಿ ನೋಡ್ತಾ ಇದ್ದೆ ಅಷ್ಟೇ. ನಗು ಅನ್ನೋದು ಒಂದು ಸಿನಿಮಾ ಫಸ್ಟು, ಆಮೇಲೆ ಚೆಲ್ಲು ಅಂತ ಒಂದು ಇದಾಯಿತು, ಆಮೇಲೆ ಮುಟ್ಟಿದ್ರೆ ಮುನಿ ಅನ್ನೋದು ಒಂದು ಸಿನಿಮಾ. ಮತ್ತೆ ಆರ್ಟ್ ಮೂವೀಸ್ ಜಾಸ್ತಿ ಬರ್ತಿತ್ತು ಅನ್ಸುತ್ತಲ್ಲ ಅವಾಗೆಲ್ಲ ಸಕ್ಕತ್ತಾಗ್ಬೋದು. ಅವಾಗೆಲ್ಲ ಅವಾರ್ಡ್ಸೇ ಅದೇ ಅವ್ರಿಗೆಲ್ಲ. ಹೌದು. ಸೊ ಆ ಟೈಮಲ್ಲಿ ಯಾರೋ ನಾಗೇಂದ್ರ ಪ್ರಸಾದ್ ಅವರೋ ಯಾರೋ ಬರ್ತಿದ್ರು, ತುಂಬ ಚೆನ್ನಾಗಿತ್ತು ಲಿರಿಕ್. ಅದು ಅಂದರೆ ಮ್ಯೂಸಿಕ್ಕು ಚೆನ್ನಾಗೇ ಇದಿತ್ತು, ಯಾರೋ ಮ್ಯೂಸಿಕ್ ಡೈರೆಕ್ಟ್ರು. ಆವಾಗ ಕೊರಿಯೋಗ್ರಫಿ ಮಾಡಿದ್ದು. ಆದರೆ ಕೊರಿಯೋಗ್ರಾಫರ್ ಅಂತ ಹೆಸರು ತೊಗೊಬೇಕು, ನನಗೆ ಈ ಥರ ನನಗೆ ಫ್ಯೂಚರಲ್ಲಿ ನಾನೊಬ್ಬ ಈ ಥರ ನೇಮ್ ಆಗಬೇಕು ಅವೆಲ್ಲ ಏನಿಲ್ಲ ನನ್ನ ಮೈಂಡಲ್ಲೇ ಇಲ್ಲ. ಹೇಳ್ಕೊಡ್ಬೇಕು ಆಯಿತು ಅಂದ್ಬಿಟ್ರೆ ನಮಗೇನು ಹೊಸ ಸ್ಟೆಪ್ ಡಿಫ್ರೆಂಟಾಗಿ ಹೇಳ್ಕೊಡ್ತು. ಅದು ಹೋಗಿ ಅವ್ರ ಕಡೆ ಅವ್ರದ್ದೇ ಇನ್ನೊಂದು ಪಿಕ್ಚರ್ ಬಂತು. ಅದಾದಮೇಲೆ ಮುಟ್ಟಿದ್ರೆ ಮುನಿ ಒಂದು ಆ್ಯಕ್ಷನ್ ಪಿಕ್ಚರ್ದು ಬಂತು. ಅದಾದಮೇಲೆ ರಾಷ್ಟ್ರಗೀತೆಗೆ ನಾನು ಆ್ಯಕ್ಚುಲಿ ಅದಕ್ಕೆ ಹೋಗ್ಬೇಕಾಯ್ತು ಕೊರಿಯೋಗ್ರಾಫರ್ ಥರ. ಬಟ್ ಅಲ್ಲಿ ಹೋಗಿದ್ದೆ ನನಗೆ ಕ್ಯಾರೆಕ್ಟರ್ ಥರ ಇದಾಯಿತು. ಕ್ಯಾರೆಕ್ಟ್ರು ಮಾಡಿದಾಗ KV ರಾಜು ಅವರು ಅಲ್ಲಿ ನನ್ನ ಅಬ್ಸರ್ವ್ ಮಾಡಿದ್ದು. ಅವ್ರ ಥ್ರೂ ಇಂದ ನಿಮಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬಂದಿದ್ದು ಅವ್ರ ಥ್ರೂ ಇಂದಾನೆ. KV ರಾಜು ಅವರಿಂದಾನೆ ನಾನು ಒಬ್ಬ ಆ್ಯಕ್ಟರ್ ಆಗ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದ್ದು. ಮಾಡ್ಬೋದಯ್ಯ ಅಂತ ಅವ್ರು ಮಾತಾಡೋದಂಗೆ ಹೋಗಯ್ಯ ಬರಯ್ಯ ಆ ಥರ ಮಾತಾಡೋದು. ಮಾಡ ಒಂದೇ ಥರ ಇರ್ಬೇಡ, ಹಿಂಗಿರ್ಬೇಡ, ಹಾಗೆ ಹಿಂಗೆ ಅಂದರು. ಅದೇ ಟೈಮ್ಗೆ ಅವರ ಕೋ-ಡೈರೆಕ್ಟರ್ ಅಸಿಸ್ಟೆಂಟೇ ರುದ್ರೇಶು ಈ ಥರ ಒಂದು ಹುಚ್ಚ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ, ಓಂ ಪ್ರಕಾಶ್ ಅಂತ. ಸರಿ, ನಮ್ಮ ಓಂ ಪ್ರಕಾಶೇ ಒಂಥರ ಹುಚ್ಚ ಥರ ಅವರು. ಅವ್ರ ಜೊತೆನಾ ಸರಿ ಅಂದ್ಬಿಟ್ಟು ಆಗಿದ್ದಾರೆ ಟ್ರೈ ಮಾಡೋಣ ಅಂತ ಧೈರ್ಯವಾಗಿ ಹೋದ್ವಿ. ಅವರು ನನ್ನ ನೋಡಿದ ತಕ್ಷಣ ಪಾಪ ಅವರು ಆಯಿತು, ಬಟ್ ಇದು ತಮಿಳಲ್ಲಿ ಆ್ಯಕ್ಚುಲಿ ಚಿಕ್ಕ ಪಾತ್ರ, ಇದನ್ನು ನಿನ್ಗೆ ಹೈಲೈಟ್ ಆಗಂಗೆ ಮಾಡ್ತೀನಿ ನೀವು ಅಂತ ಹೇಳಿ ಪಾಪ ಹೇಳಿದಂಗೆ ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ರು ನನಗೆ ಹುಚ್ಚಲ್ಲಿ. ಕಾಲೇಜ್ ಎಲೆಕ್ಷನಲ್ಲಿ ವೋಟ್ ಫಾರ್ ಧರ್ಮ ಅಂತ ಹೆಸರಿಟ್ರು ಇವರೇ, ನಮ್ಮ ಓಂ ಪ್ರಕಾಶ್. ವೋಟ್ ಫಾರ್ ಧರ್ಮ, ವೋಟ್ ಫಾರ್ ಕಿಚ್ಚ ಅಂತ ಇದು ಮಾಡಿದ್ದು. ಅದು ನೋಡಿ ಹೈಲೈಟ್ ಆಗಿದ್ದು. ಅವ್ರಿಗೆ ಸ್ಟಾರು, ನಾವು ಕ್ಯಾರೆಕ್ಟರ್ ಆದ್ವಿ, ಆ ಥರ ಆಗಿದ್ದು. ಬಟ್ ಅಲ್ಲಿಂದ ಧರ್ಮ ಅಂತ ಜನ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಓಕೆ ಸರ್, ಎಲ್ಲಿ ಶುರು ಆಗಿದ್ದು ಶೂಟ್? ಎಲ್ಲಿ ಶುರು ಆಗಿದ್ದು? ಹುಚ್ಚ ಬಂದು ಸಾಗರಲ್ಲಿ ಮಾಡಿದ್ವಿ, ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಆಮೇಲೆ ಚನ್ನಪಟ್ಟಣ ಇದರಲ್ಲಿ ಪಾಪ ಕರುಣಾಕರನ್ ಅಂತ ಕ್ಯಾಮ್ರಾಮನ್, ಅವರು ಜೇನ್ ಕಚ್ಚಿ ಸತ್ತೋದ್ರು ಅವರು, ಹುಚ್ಚ ಸಿನಿಮಾ ಕ್ಯಾಮ್ರಾಮನ್. ಅದು ಅಲ್ಲಿ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಇದೆ ಚನ್ನಪಟ್ಟಣದಲ್ಲಿ. ಶೂಟಿಂಗ್ ಮಾಡ್ತಾ ಇದ್ದೀವಿ. ಇವರು 40 ಫೀಟ್ ಕ್ರೇನಲ್ಲಿ ಕ್ಯಾಮ್ರಾ ಹಾಡ್ಕೊಂಡು ಹಿಂಗೆ ಇದು ಪ್ಯಾನ್ ಆಗ್ತದೆ, ಅದು ಇದಕ್ಕೆ ಜೇನ್ ಗುಡಿಗೆ ಟಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇ ಕೂತ್ಬಿಟ್ಟಿದ್ದಾರೆ, ಬಾಡಿ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ಅದನ್ನು ಇಳಿಸೋ ಅಷ್ಟೊತ್ತಕ್ಕೆ ಅರ್ಧ ಜೀವ ಹೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಅವ್ರು ಬದುಕ್ತಿದ್ರು. ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಬಿಟ್ಟಾಗ ಮಲಗಿದ್ದಾರೆ. ಅದ್ರ ಪಕ್ಕದಲ್ಲಿದ್ದವನು ಯಾವನೋ ಪ್ಯಾನಿಕ್ ಆಗುತ್ತೆ. ಹಾವು ಕಚ್ಚಿದಾಗ, ಜೇನು ಕಚ್ಚಿದಾಗ ಪ್ಯಾನಿಕ್ ಆಗಬಾರ್ದಂತೆ. ಅವನು ಅಯ್ಯೋ ಮೊನ್ನೆ ಇನ್ನೊಬ್ಬ ಹಿಂಗೆ ಜೇನು ಕಚ್ಕೊಂಡು ಇಲ್ಲೇ ಬಂದಿದೆ ಸತ್ತೋದ ಸಾರ್ ಅಂತ ಹೇಳಿದ ಅಷ್ಟೇ. ಅಂತ ಅಂದ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟಿದ್ದಂಥವ್ರು. ಅದು ಕೇಳ್ಬಿಟ್ಟು ಭಾಳ ಬೇಜಾರಾಗುತ್ತೆ. ಅದೊಂದು ಬ್ಯಾಡ್ ಇನ್ಸಿಡೆಂಟ್ ಹುಚ್ಚಲ್ಲಿ. ಎರಡನೇದು ಇನ್ಸಿಡೆಂಟ್ ಏನಂದರೆ ನಮ್ಮ ಸುದೀಪ್ಗೆ ಸುದೀಪ್ ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆ ಹುಚ್ಚಾಲಿ ತಿಂದಷ್ಟು ಏಟು, ಅವರು ಬಿದ್ದಷ್ಟು ಸ್ಕ್ರ್ಯಾಚ್ಗಳು, ಆಗದಷ್ಟು ಆಕ್ಸಿಡೆಂಟ್ಗಳು ಇನ್ಯಾವುದ್ರಲ್ಲೂ ಆಗಿಲ್ಲ ಸಿನಿಮಾಲೆ ಸುದೀಪ್ಗೆ. ಒಂದು ನಮ್ಮದು ಸಿನಿಮಾಲೇ ಫೈಟಲ್ಲಿ, ಅಂದರೆ ನಮ್ಮ ಪೋರ್ಷನ್ ಫೈಟಲ್ಲೇ ಹುಚ್ಚದು ಮಳೆ ಫೈಟ್. ಅದು ಏನಿಲ್ಲ, ಅದು ರೋಪ್ ಹಿಂಗೆ ಹಿಂಗೆ ರಿವರ್ಸ್ ಆಗ್ಬೇಕಾದ್ರೆ ಏನೋ ಒಂದು ರೋಪ್ ಎಳೆಯೋದ್ರಲ್ಲೇ ಏನೋ ಮಿಸ್ಟೇಕ್ ಆಯಿತು, ಲೆಗಮೆಂಡೇ ಹೋಯಿತು. ಬಟ್ ಸುದೀಪ್ ಅವಾಗೆಲ್ಲ ಏನಂದರೆ ಪಾಪ ರೆಹಮಾನ್ ನಿಜವಾಗ್ಲೂ ಗ್ರೇಟ್ ಪ್ರೊಡ್ಯೂಸರ್ ಅವರು ಪಾಪ ರೆಸ್ಟ್ ತೊಗೊಳ್ಳಿ ಸುದೀಪ್ ಪರವಾಗಿಲ್ಲ ಅಂತಿದ್ದಾರೆ. ಓಂ ಪ್ರಕಾಶ್ ಹೇಳ್ತಿದ್ದಾರೆ, ಇಲ್ಲ ಸರ್ ಮುಗಿಸ್ಬಿಡೋಣ, ಇದು ಕರೆಕ್ಟಾಗಿದೆ ಫ್ಲೋ, ಆಮೇಲೆ ಮತ್ತೆ ಈ ವೆದರ್ ಸಿಗಲ್ಲ ಅಂದ್ಕೊಂಡು ಹಂಗೆ ಕಾಲು ಆ ಪೇಯ್ನಲ್ಲಿ ಸುದೀಪ್ ಆ್ಯಕ್ಟ್ ಮಾಡಿದ್ದು. ಅದನ್ನು ನಾವು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಎರಡನೇದು ಬೈಕಲ್ಲಿ ಸಾಂಗ್, ಅದು
ಆ ಸಾಂಗಲ್ಲಿ ಎಂಥ ಆಕ್ಸಿಡೆಂಟ್ ಗೊತ್ತಾ ಸುದೀಪ್ಗೆ, ಇದೆಲ್ಲ ಓಪನ್, ಚರ್ಮ ಗಿರ್ಮ ಎಲ್ಲ ಓಪನ್, ಹೇಳ್ಕೊಳ್ಳೇ ಇಲ್ಲ ಅವನು, ಹಂಗೇ 2 days 3 daysಗೆ ರೆಡಿಯಾಗಿ ಆ್ಯಕ್ಟ್ ಮಾಡೋದು. ಅದೆಲ್ಲ ಎಷ್ಟು ರಕ್ತ ಕೊಟ್ಟರು ಸುದೀಪ್ ಅಷ್ಟು ಜೀವ ಕೊಟ್ಬಿಡ್ತು ಆ ಸಿನಿಮಾ. ಹೌದು ಸರ್, ಹೌದು. ಆ ಥರ ಅದು ಮರೆಯೋಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ಅಲ್ಲಿ ನಮ್ಮದು ಸುದೀಪ್ ತುಂಬ ಚೆನ್ನಾಗಿ ಬಾಂಡಿಂಗ್ ಬೆಳೀತು. ಔಟ್ಸೈಡ್ ನಾವು ರೂಮ್ಮೇಟ್ಸ್, ಹುಚ್ಚ ಸಿನಿಮಾಯಿಂದ ರೂಮ್ಮೇಟ್ಸು. ಆ ಟೈಮಲ್ಲಿ ನನ್ನ ಅಸ್ಟೆಂಟ್ ಪಾಪ ತುಂಬಾ ಸೇವೆ ಮಾಡಿದೆ ಅವ್ರಿಗೆ, ಅದನ್ನು ಹೇಳ್ಕೊಂತಾರೆ ನಮ್ಮ ಧರ್ಮ ಹುಡುಗರು ಎಲ್ಲ ಇದು ಮಾಡಿದ್ರು ಅಂತ. ಶಾಲೆ ಸಾಕಷ್ಟಿದೆ ಮ್ಯಾಟ್ರು ಸುಮಾರು. ಇನ್ನು ನಮ್ಮ ಓಂ ಪ್ರಕಾಶ್, ಅದರಲ್ಲಿ ಓಂ ಪ್ರಕಾಶ್ ಬೇರೆ ಲವ್ ಬೇರೆ ಇತ್ತು. ನಮ್ಮ ಭವ್ಯ ಅವ್ರನ್ನ ಅದೇ ಸಿನಿಮಾದಲ್ಲೇ ಆ್ಯಕ್ಟು ಮಾಡಿದ್ದಾರೆ ನಮ್ಮ ಭವ್ಯ ಅವರು, ಓಂ ಪ್ರಕಾಶ್ ಅವ್ರ ವೈಫು ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಒಂದು ಲವ್ ಎಪಿಸೋಡ್ಗಳು ಅಂದರೆ ಸಿನಿಮಾಲಿ ರಿಯಲ್ ಇದು ನಡೆಯೋದು. ಇದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಹುಚ್ಚ ಸಿನಿಮಾ ಫಸ್ಟು ನಮಗೆ. ಓಂ ಪ್ರಕಾಶ್ ತುಂಬ ದೊಡ್ಡ ಡೈರೆಕ್ಟರ್, AK-47. ಬಟ್ ಆದ್ರೆ ಅವರು ಆ ದೊಡ್ಡ ಡೈರೆಕ್ಟ್ರು ಅಂತ ತೋರಿಸ್ಕೊಳ್ಳೇ ಇಲ್ಲ. 1000 ಜನ ಮಾತಾಡ್ಬೋದು, ತಿಕ್ಲ ಇದ್ರ ಥರ ಕಿರ್ಚಾಡ್ತಾರೆ, ಮಾತಾಡ್ತಾರೆ. ಅವ್ರೇನು ಟೆಕ್ನಿಷಿಯನ್ಸು, ಅವ್ರಿಗೆ ಆ ಕ್ಷಣಕ್ಕೆ ಮಾತಾಡೋರು ಅಷ್ಟೇ. ಬಟ್ ನೆಕ್ಸ್ಟ್ ಸಾಯಂಕಾಲ ಪ್ಯಾಕಪ್ ಆದಮೇಲೆ ಯಾರ್ಯಾರು ಬೈಕೊಂಡಿದ್ರು, ಬೈದಿದ್ರು, ಅಕಸ್ಮಾತ್ ಹೊಡೆದಿದ್ರು ಅವ್ರನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಸಾಯಂಕಾಲ ಕರೆದು ಪಾಪ ಸಮಾಧಾನ ಮಾಡಿ ಪ್ರೀತಿ ತೋರಿಸೋರು. ಆ ಥರ ವ್ಯಕ್ತಿ ಓಂ ಪ್ರಕಾಶ್. ಒಂದು ಡೇರ್ ಆ್ಯಂಡ್ ಡೆವಿಲ್ ಸ್ಟ್ರೈಟ್ ಫಾರ್ವರ್ಡ್, ವೆರಿ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಎಲ್ಲದ್ರಲ್ಲಿ ಅವರು. ಸೊ ಅವ್ರದ್ದು ಸಾಕಷ್ಟು ಜನ ಆರ್ಟಿಸ್ಟ್, ನಮ್ಮ ಬುಲೆಟ್ ಪ್ರಕಾಶ್ ಹಂಚ್ಕೊಳ್ಳಿ, ಆಮೇಲೆ ನಮ್ಮ ಕೋಟೆ ಪ್ರಭಾಕರ್ ಇದ್ದಾರೆ ಅದರಲ್ಲಿ. ಎಷ್ಟು ಜನ ಆರ್ಟಿಸ್ಟ್ಗಳು, ಅವಿನಾಶ್ ಅವರು, ಸಾಕಷ್ಟು ಜನ ಇದ್ದಾರೆ ಸಿನಿಮಾಲಿ. ಆಮೇಲೆ ಮ್ಯೂಸಿಕ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಅವೆಲ್ಲ ನಮಗೆ ಅವಾಗೆಲ್ಲ ನಿಮ್ಗೆ ಗೊತ್ತಲ್ಲ, ಕ್ಯಾಸೆಟಲ್ಲಿ ಬರೋದು, ನಾವೆಲ್ಲ ತೋರಿಸ್ಕೊಳ್ಳೋದು, ಹಾಡು ಈ ಸಿನಿಮಾ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋದು. ಕಾಲೇಜ್ ಇನ್ನೂ ನಾನು ಸೆಕೆಂಡ್ ಇಯರ್ ಬಿಕಾಮ್ ರನ್ನಿಂಗ್, ಫಸ್ಟ್ ಇಯರ್ ಬಿಕಾಮ್ ಮುಗಿಸಿ ಫೈನಲ್ ಇಯರ್ ಟೈಮ್ ಅದು, ಅದೇ ಎಕ್ಸಾಮ್ ಟೈಮ್ ಅದಲ್ಲಿ ನಾವು ಶೂಟಿಂಗ್ ಮಾಡಿದ್ದು. ಕಾಲೇಜಲ್ಲಿ ಹೇಳಿದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದರೆ ಆಗ ಸುದೀಪ್ ಅವರು ಯಾರು ಅಂತ ಗೊತ್ತಿರಲಿಲ್ಲ. ಹೊಸ ಪಿಕ್ಚರು ಸ್ಪರ್ಶ ಮಾಡಿದಾರಲ್ಲ ಸುದೀಪ್, ಹೌದಾ ಅಷ್ಟರಲ್ಲೇ ಇರ್ತಿತ್ತು. ಯಾವಾಗ ಅದು ರಿಲೀಸ್ ಆಯ್ತು, ಯಾವಾಗ ಸುದೀಪ್ಗೆ ಫ್ಯಾನ್ಸ್ ಆದರು, ಆ ಪಿಕ್ಚರಲ್ಲಿ ನನಗೂ ಒಂಥರ ಬೇರೆ ಥರ ಜನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿ. ಅದಾಗಿದ್ದ ತಕ್ಷಣವೇ ಅದು ಹುಚ್ಚ. ಆಮೇಲೆ ಅದೇ ರೆಹಮಾನ್ ಪ್ರೊಡ್ಯೂಸರು, ನಿಜವಲ್ಲ ಅದೊಂದು ಹೇಳ್ಕೋಬೇಕು ಹುಚ್ಚಲ್ಲಿ. ನಾನು ಸಿನಿಮಾ ಚಾನ್ಸ್ ಸಿಕ್ಕಿರೋದೇ ಒಂದು ಇದು ಗ್ರೇಟ್. ಅದು ನಮಗೆ ಆವಾಗ ಹುಚ್ಚ ಸಿನಿಮಾಗೆ 18,000 ರೂಪಾಯಿ ಪೇಮೆಂಟ್. ನನಗೆ ಸಿನಿಮಾ 2001ನಲ್ಲಿ 18,000 ರೂಪಾಯಿ ಪೇಮೆಂಟ್ ಕೊಟ್ಟರು ನನಗೆ. ಯಾಕಂದರೆ ಒಂದು ಪರ್ಫಾರ್ಮೆನ್ಸ್ ಇಷ್ಟ ಆಗಿ ಅವರು 4 ದಿನನೋ 5 ದಿನ ಏನೋ ಮಾಡಿದ್ದು ನಾವು ಅಷ್ಟೇ. ಅದು ಇಲ್ಲ ಜಾಸ್ತಿ ದಿನ ಮಾಡಿದ್ವಿ ಅನ್ಸುತ್ತೆ, 7-8 ದಿನ ಆಗಿರ್ಬೋದು ಅದು. ಆ ಪಾಪ ಅದು ಪೇಮೆಂಟ್, ಅದು 18,000 ನಾನು ಸಂಪಾದನೆ ಮಾಡಿ ಫಸ್ಟ್ ಟೈಮ್. ಯಾಕಂದರೆ ಆಫ್ಟರ್ ನೀವು ಹೇಳ್ದಂಗೆ ಕಾಲೇಜು ಲೈಫ್ ಎಲ್ಲ ಮುಗಿದ ಮೇಲೆ ಅಂದರೆ ಕೊರಿಯೋಗ್ರಾಫಿಯಲ್ಲೆಲ್ಲ ಏನಿಲ್ಲ, ನಾವೇನು ಡ್ಯಾನ್ಸ್ ಕ್ಲಾಸ್ ಟೀಚ್ ಮಾಡ್ತಾಯಿದ್ವಿ, ಅದೇನು ನಾರ್ಮಲಾಗಿ ಪೇಮೆಂಟ್ ಸುಮ್ಮನೆ ತೊಗೋತಾಯಿದ್ವಿ ಅಷ್ಟೇ, 500,000 ಆ ಥರ. ಅಂದರೆ ನಾವು ಸ್ಟೂಡೆಂಟ್ಸ್ ಅಂತ ತೊಗೋತಾಯಿದ್ವಿ. ಇದು ನನ್ನ ಒಂದು ಕೆರಿಯರ್ಗೆ ಒಂದು ಇದಲ್ಲ, ಇಷ್ಟ ಇರೋ ಸಬ್ಜೆಕ್ಟ್ ಬೇರೆ ಆ್ಯಕ್ಟಿಂಗು. ಅದರಲ್ಲಿ ಆ್ಯಕ್ಟ್ ಮಾಡಿ ಅಂಥ ದೊಡ್ಡ ಡೈರೆಕ್ಟ್ರ್ ಕೈಗೆ ವರ್ಕ್ ಮಾಡಿ ಸಾಲದಕ್ಕೆ ಪೇಮೆಂಟ್ ಬೇರೆ ಕೊಟ್ರಲ್ಲ, ಅದು ಮೆಮೊರಬಲ್ ಅದು. ಆ ಪೇಮೆಂಟ್ ತೊಗೊಂಡು ಆಮೇಲೆ ನಮ್ಮ ಅನಜಿ ನಾಗರಾಜ್ ಕ್ಯಾಮ್ರಾಮನ್ ತುಂಬ ಸಪೋರ್ಟಿವ್. ಆಗ ನಾವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು. ನಮ್ಮ ಎಕ್ಸ್ಪ್ರೆಷನ್ಸ್ ಅವಾಗಲೇ ನಮಗೆ ವಾಟ್ ಈಸ್ 40 ಅಂದ್ರೇನು, ಲೆನ್ಸು 20 ಅಂದ್ರೇನು, 100 ಅಂದ್ರೇನು. ನಮ್ಗೆ ಅನಜಿ ನಾಗರಾಜ್ ಹೇಳ್ತಾ ಇದ್ದು, ಧರ್ಮ ಇಷ್ಟಿದೆ ಅಂದರೆ ನಿನ್ನ ಬಾಡಿ ಇಷ್ಟಿದೆ, ಇಲ್ಲಿವರೆಗೂ ಇದೆ ಅಂದರೆ ನಿನ್ನ ಕೈ ಇಷ್ಟು ಅಗಲ ಮಾಡಿದ್ರೆ ಇದು ಕಾಣಲ್ಲ, ಸೊ ಇಷ್ಟರಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಹೇಳೋರು. ಅದು ಕ್ಯಾಮ್ರಾಮನ್ಗಳು ಮೇಯ್ನ್ ಅದು ಹೇಳ್ಬಿಟ್ರೆ ಎಲ್ಲ ಆರ್ಟಿಸ್ಟ್ಗಳಿಗೆ, ಕೆಲವ್ರಿಗೆ ಕ್ಯಾಮ್ರಾ ಸೆನ್ಸ್ ಗೊತ್ತಿಲ್ಲದ ಆರ್ಟಿಸ್ಟ್ಗೆ ಹೇಳ್ಬಿಟ್ರೆ ಸೂಪರಾಗಿ ಆ್ಯಕ್ಟ್ ಮಾಡ್ಬೋದು. ಆ ವಿಚಾರದಲ್ಲಿ ಅನಜಿ ನಾಗರಾಜ್ ಹೊಸಬ್ರಿಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟ್ ಮಾಡೋದಕ್ಕೆ. ಸರ್ ಆ ಟೈಮಲ್ಲಿ ಅಂದರೆ 90s 2000s ಆ ಟೈಮಲ್ಲೆಲ್ಲ ಇನ್ನೂ ಸ್ವಲ್ಪ ಥಿಯೇಟರ್ ಆರ್ಟಿಸ್ಟ್ಗಳು ತುಂಬ ಇದ್ದರು. ಥಿಯೇಟರ್ ಆರ್ಟಿಸ್ಟ್ಗಳೇ ಸಿನಿಮಾಗಳು ಕೂಡ ಮಾಡ್ತಿದ್ದು. ಬಟ್ ನಿಮಗೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಏನೂ ಇರಲಿಲ್ಲ. ಯಾರ ಮುಂದಾದರೂ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಇನ್ ಕೇಸ್ ಥಿಯೇಟರ್ ಅವ್ರು ಯಾರಾದರೂ ಇದ್ದಿದ್ರೆ ನಿಮಗೇನಾದರೂ ನರ್ವಸ್ ಆಗ್ತಿತ್ತಾ ಆವಾಗ? ಇಲ್ಲ, ನಾನು ಹೇಳಿದ್ನಲ್ಲ ಅಲ್ಲ, ಬಿಫೋರೇ ಕೆ ವಿ ರಾಜು ಅದು ಒನ್ ಆ್ಯಂಡ್ ಓನ್ಲಿ ದ ಬಾಸ್ ಹೇಗಿರಬೇಕು. ಈಗ ನಾನು ನಿಮ್ಮ ಜೊತೆ ಏನೋ ಒಂದು ಇರುತ್ತೆ, ಬಾರೆ ಹೋಗೆ ಅಂತ ನೀವು ಥಿಂಕ್ ನೀವು ಜಯಂತಿನೋ ಅಥವಾ ಜಯಮಾಲ ಅವರೋ ದೊಡ್ಡ ಆರ್ಟಿಸ್ಟ್ ಅಂತ ಅನ್ಕೊಳ್ಳಿ. ಆ ಥರ ಪದಗಳು ಯೂಸ್ ಮಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಇದ್ದರೆ ನಾನು ಅದಕ್ಕೆ ನೀವು ದೊಡ್ಡವರು ನೀವು ಇದು ಅನ್ನೋದು ಅದು ಆಚೆ.
ಹೌದು 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 ಪಾತ್ರದಲ್ಲಿ ಈಗ ನಾನು ಬೈಯೋ ಅಷ್ಟು ಧೈರ್ಯ ಇರೋಂಥ ಒಂದು ರಫ್ ಕ್ಯಾರೆಕ್ಟರ್ ನಂದು. ಸೊ ನಾನು ಈ ಜನ್ಮದಲ್ಲಿ ನಾನು ಇದೆ ಅಂತ ಅಂದ್ಕೊಂಡು ಆ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಿ ನಾನು ದ ಡೇ ಒನ್ನಿಂದ. ಓಕೆ ಅದಕ್ಕೆ ಸೂತ್ರಧಾರಿ ಕೆ ವಿ ರಾಜ್. ಕೆ.ವಿ. ರಾಜ್ ಅವರು. ಈಗ ನೀವು ಕೇಳಿದ್ರಿ ಹೆಂಗ್ ಮಾಡ್ತೀರಿ, ಈಗ ಥಿಯೇಟರ್ ಆರ್ಟಿಸ್ಟ್ ಇರಲಿ, ಸೂಪರ್ ಸ್ಟಾರ್ ಇರಲಿ, ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಇರಲಿ, ಯಾರು ಇರಲಿ, ಆ ವಿಚಾರದಲ್ಲಿ ನಂಗೆ ಶ್ರೀನಿವಾಸ ಮೂರ್ತಿ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಮನೆ ಮಗಳು ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಇದು ಮಾಡಿದಾಗ ಟಿ ವಿಲಿ ಇಂಟರ್ವ್ಯೂಲಿ ಅವರು ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟರ್ನ ಹೇಳಿ ಹೋಗ್ಲಿದ್ರು. ಒಬ್ಬ ಪ್ರತಿಭಾನ್ವಿತ ಒಬ್ಬ ನಟ ಬಂದಿದೆ. ಯಾಕಂದ್ರೆ ಅವರೆಲ್ಲ ಎಂಥ ಥಿಯೇಟ್ರು, ಎಂಥ ಇದು ಅಂಥ ಅವ್ರ ಬಾಯಲ್ಲಿ ಬರಬೇಕು ಅಂದರೆ ನಮಗೆ ಎಷ್ಟೋ ಪುಣ್ಯ ಮಾಡಿದ್ದೀವಿ. ಸೊ ಅಂದರೆ ಆ ಥರ ನನಗೆ ಭಯ ಅನ್ನೋದೇ ಲೈಫಲ್ಲಿ ಬರಲಿಲ್ಲ. ವೆನ್ ಇಟ್ ಕಮ್ಸ್ ಟು ಆ್ಯಕ್ಟ್ ಇನ್ ಫ್ರಂಟ್ ಆಫ್ ಎನಿ ಸೀನಿಯರ್ ಆ್ಯಕ್ಟರ್ಸ್, ಆ ಥರ ನನಗೆ ಅದು ಬರಲೇ ಇಲ್ಲ ನನಗೆ ಭಯ ಅನ್ನೋದು. ಇವ್ರ ಮುಂದೆ ನಾನು ರೀಟೇಕ್ ತೊಗೋಬಾರ್ದು, ನನ್ನ ಮೈಂಡಲ್ಲಿ ಅಷ್ಟೇ ಇರ್ತಾ ಇದ್ದಿದ್ದು. ರೀಟೇಕ್ ಮಾಡಿಬಿಟ್ರೆ ಅವಮಾನ. ನಂದು ಒಂದು ರೆಕಾರ್ಡ್ ಇದೆ. ಅದು ಟೇಕ್ 2 ಟೇಕ್ 3 ಅವೆಲ್ಲ ಇರಲಿಲ್ಲ. ಮಾಡಿರ್ತೀವಿ ಮಾನಿಟ್ರು. ಆಮೇಲೆ ಮಾನಿಟ್ರು ಮಾತ್ರ ಪರ್ಫೆಕ್ಷನ್ ಆಗೋವರೆಗೂ ಮಾನಿಟ್ರ್ ಅಂತಲೇ ಹೇಳ್ತಾ ಇದ್ವಿ. 1 more ಮಾನಿಟ್ರ್ ಬೇಕು ಸರ್, 1 more ಮಾನಿಟ್ರ್ ಬೇಕಂತಲೇ ನಾವು ಹೇಳ್ತಾ ಇದ್ದಿದ್ದು. ನಮಗೆ ಪರ್ಫೆಕ್ಷನ್, ನನಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ನಾನು ಟೇಕ್ ರೆಡಿ ಇದ್ದೀನಿ ಸರ್ ಅಂತಿದ್ವಿ. ಹಂಗಾಗಿ ಅಷ್ಟೆಲ್ಲ ಟೈಮ್ ಕೊಡೋರಲ್ಲ, ಅದು ದೊಡ್ಡ ವಿಷಯ. ಹೌದು, ಇಲ್ಲಾಂದ್ರೆ ನೆಗೆಟಿವ್ ಇರ್ತಿತ್ತು ಇನ್ನ ಟೈಮ್. ಅಲ್ಲ, ಹಂಗಂದ್ಬಿಟ್ಟು ನಾವು ಆ ಥರ ಜಾಸ್ತಿ ಟೈಮ್ ತಗೋತಿರ್ಲಿಲ್ಲ. ಬಟ್ ಫಸ್ಟೇ ನಮಗೆ ಸ್ಕ್ರಿಪ್ಟ್ ಡೈಲಾಗ್ಸ್ ಕೊಟ್ಟಾಗಲೇ ನಾವು ಕರೆಕ್ಷನ್ ಮಾಡ್ಕೊಂಡು ರೆಡಿ ಇರ್ತಾ ಇದ್ವಿ. ಬಿಫೋರ್ ಗೋಯಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಸರ್ ಈ ಥರ ಡೈಲಾಗ್ ಡೆಲಿವರಿ ಇದೆ, ನಂದು ಮಾಡ್ಯುಲೇಷನ್ ಹಿಂಗೆ ಬರುತ್ತೆ, ಟೋನ್ ಹಿಂಗಿದೆ, ಇದೇ ಇಲ್ಲ ಇದಕ್ಕೆ ಇನ್ನೂ ಕೋಪ ಬೇಕಾ, ಆರ್ಶ್ ಬೇಕಾ, ಇಲ್ಲ ಸಾಫ್ಟ್ ಬೇಕಾ, ಅದೇ ಕೇಳ್ಕೊಂಬಿಡ್ತೀವಿ. ಇಷ್ಟು ಬಂದರೆ ಸಾಕು ಇದರಲ್ಲಿ ಶಾರ್ಟಲ್ಲಿ ಅಂತಂದ್ರೆ ಹೇಳ್ಬಿಡೋರು. ಸೊ ಮಾನಿಟ್ರ್ ಒಂದ್ಸಲ ಮಾಡಿ ಅಷ್ಟೇ ಮಾಡ್ತಾ ಇದ್ವಿ. ಒಂದೇ ಮಾನಿಟ್ರ್ ಅಥವಾ 2 ಮಾನಿಟ್ರಿಗೆ ಟೇಕ್ ಓಕೆ ಅಮ್ಮ ಟೇಕ್ ಹೋಗೋಣ ಅನ್ನೋರು. ಅವಾಗ ಯಾಕಂದರೆ ನಿಮಗೆ ಇವಾಗೊಂಥರ ಡಿಜಿಟಲ್ ಅಲ್ಲ ಕ್ಯಾಮ್ರಾ. ಹೌದು ಹೌದು ಹೌದು, ನೆಗೆಟಿವ್ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಅಡಿ ಎಷ್ಟೋ ಸಾವಿರ. ಆಮೇಲೆ ನನ್ನ ಗೊತ್ತಿರೋ ಕೆಲವು ಕೊಲೀಗ್ಸ್ ಪಾಪ ಹೇಳ್ತಾರಲ್ಲ, ಯು ಆರ್ ಲಕ್ಕಿ ಧರ್ಮ ಅನ್ನೋರು. ಯಾಕಂದರೆ ಏಕ್ದಮ್ ನಿಂಗೆ ಹಿಂಗೆ ಸಿಕ್ಬಿಡ್ತು ನಿನಗೆ. ನಾವೆಲ್ಲ ಗಾಂಧಿನಗರದಲ್ಲಿ ಹೇಳೋರು, ಒಬ್ಬ ಡೈರೆಕ್ಟ್ರು ರೂಮ್ ಹಾಕಿದ್ದಾರೆ ಅಂದರೆ ನಾಯಿ ಥರ ಕ್ಯೂ ನಿಂತಿರೋರು ಆ ಆ್ಯಕ್ಟಿಂಗಿಗೆ. ಅದೊಂದು ಕ್ಯೂ ನಿಲ್ಲದಿರಲಿ. ಡೈರೆಕ್ಟ್ರು ಮಾಡ ಆ್ಯಕ್ಟಿಂಗು ಏನೇ ಮಾಡ್ತೀಯ ಕೊಡೋ ಡೈಲಾಗ್ಸು ಅನ್ನೋರು, 1-2 ಪೇಜ್ ಕೊಡೋರು. ಆ ಡೈಲಾಗ್ ಚೆನ್ನಾಗಿ ಹೇಳ್ತಿಲ್ಲ, ಡ್ಯಾನ್ಸ್ ಬರುತ್ತಾ ಅನ್ನೋರು. ಡ್ಯಾನ್ಸ್ ಆಡಬೇಕಲ್ಲಿ. ಯಾವುದೋ ಒಂದು ಹಾಕೋರು, ನಮ್ಮ ವಿನೋದ್ ರಾಜ್ ಅವ್ರದ್ದು ಯಾರ್ದೋ ಒಂದು ಸಾಂಗ್ ಹಾಕೋರು, ಅದಕ್ಕೆ ಆಡ್ಬೇಕು ಡ್ಯಾನ್ಸು ಅಂತ. ಶಶಿಕುಮಾರ್ ಅವರು ಅದೇ ಥರ ಕೊಟ್ಟಿರೋದು ಪಾಪ. ಹಂಗೆ ಡ್ಯಾನ್ಸ್ ಆಡಬೇಕು. ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯ ಕಣ, ಫೈಟು ಕಾಲೆತ್ತೀಯಾ, ಎಗರ್ತೀಯಾ, ಪಲ್ಟಿ ಹೊಡಿತೀಯಾ ಅನ್ನೋರು. ಪಲ್ಟಿ ಹೊಡೆದು ತೋರಿಸ್ಬೇಕು. ಇದಿಷ್ಟು ಚೆನ್ನಾಗಿ ಮಾಡಿ ಸಕ್ಕತ್ತಾಗಿ ಮಾಡ್ತಾನೆ ಅಂತ ಅನಿಸ್ಬಿಡ್ತು ಅಂದ್ಕೊಳ್ಳಿ. ಇವ್ರು ಸಿನಿಮಾ ಮಾಡೋದು 3 ತಿಂಗಳು ಆದಮೇಲೆ, ಆ 3 ತಿಂಗಳು ಮುಂಚೆ ರೂಮ್ ಹಾಕಿರ್ತಾರೆ ಆರ್ಟಿಸ್ಟ್ಗಳ ಸೆಲೆಕ್ಷನ್ಗೆ. ಸೊ ಇವರು ನಾವೆಲ್ಲ ಕೊಟ್ಬಿಟ್ಟು ಬಂದಿರ್ತೀವಿ ಅಂದ್ಕೊಳ್ಳಿ, ಸಕ್ಕತ್ತಾಗಿ ಮಾಡ್ತಾನೆ ಅಂತ. ಮಾಡ್ತಾನೆ ಅನ್ನೋದನ್ನು ಮಾರ್ಕ್ ಮಾಡ್ಕೋತಾರೆ. ಇವನು ಕ್ಯಾರೆಕ್ಟರ್ ಕೊಡ್ಬೇಕಾಯ ಅಂತ. ಅದಕ್ಕೆ ಪಾಪ ಎಷ್ಟೋ ಜನ ಆಸೆ ಪಟ್ಬಿಟ್ಟಿರ್ತಾರೆ, ಈ ಸಿನಿಮಾ ಮಾಡ್ತಾವ್ರೆ, 3 ತಿಂಗಳು ಸ್ಟಾರ್ಟು ನಾನು ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಆ ಟೈಮಲ್ಲಿ ಇನ್ನೇನು ಸ್ಟಾರ್ಟ್ ಆಗೋ ಟೈಮಲ್ಲಿ ಅವ್ರಿಗೆ ಯಾರೋ ಪ್ರೊಡ್ಯೂಸರ್ ಕಡೆನೋ ಇನ್ಯಾರೋ ಇನ್ಫ್ಲೂಯೆನ್ಸ್ ಇರೋರು ಆ ರೋಲ್ಗೆ ಇವ್ನು ನಾಕಮ್ಮ ಅಂದರೆ ಮುಗಿದೋಯ್ತು. ಇನ್ನು ನೆಕ್ಸ್ಟ್ ಅವ್ರು ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, 5 ತಿಂಗಳು 6 ತಿಂಗಳು ಮಾಡ್ತಾರೋ. ಮತ್ತೆ ಇವನು ಬಂದು ಜ್ಞಾಪಿಸಿ ನಾನು ಮಾಡಿದ ಸರ್, ಹೌದು ಕಣಯ್ಯ ನಿಂಗೆ ಹಾಕ್ಬೇಕಾಯ್ತು, ಅವ್ರು ಮಿಸ್ ಆಯಿತು, ಈ ಸಿನಿಮಾ ಹಾಕ್ತೀನಿ ಅಂತಾರೆ. ಅದು ಅವ್ರು ಹಾಕಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಥರ ಎಲ್ಲ ಎಷ್ಟೋ ಜನಕ್ಕೆ ಪಾಪ ಬಂದು ಆಸೆಯಿಂದ ಬಂದು ವರ್ಷಾನುಗಟ್ಟಲೆ ಗಾಂಧಿನಗರ ಕಾದು ಹೋಗಿ ಇದು ಮಾಡಿದ್ದಾರೆ. ಏನೋ ದೇವದಿಂದ ನಾವು ಏನು ಪುಣ್ಯ ಮಾಡಿದ್ವು, ನಮ್ಮ ಗಾಂಧಿನಗರ ಕಾಲೇ ಇರಲಿಲ್ಲ. ಸರ್, ಹೇಗೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು, ಒಳ್ಳೆ ಫೇಮು ಕೂಡ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಲ್ಲ, ಓಂ ಪ್ರಕಾಶ್ ಅವ್ರ ಜೊತೆ ಫಸ್ಟ್ ಸಿನಿಮಾ ನನ್ನ ಕೆರಿಯರ್. AK-47 ಮಾಡಿದ್ರು, ಲಾಕಪ್ ಡೆತ್ ಮಾಡಿದವರು, ಎಂಥ ದೊಡ್ಡ ಡೈರೆಕ್ಟ್ರು. ಅದರಲ್ಲೂ ಅವ್ರ ಜೊತೆ ಮಾಡೋದಕ್ಕೂ ಧೈರ್ಯ ಬೇಕು ಆರ್ಟಿಸ್ಟ್ಗಳು. ಯಾಕಂದರೆ ಅವರು ಆಲ್ರೆಡಿ ಆವಾಗಲೇ ನಮ್ಗೆ ಗೊತ್ತಿತ್ತು ವೆರಿ ಡೇಂಜರಸ್ಸು, ರೈಸ್ ಆಗ್ಬಿಡ್ತಾರೆ. ಅವರು ರೈಸ್ ಆಗೋದು ಯಾರಿಗೆ ಅಂದರೆ, ನಾನು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗಿದ್ದು, ಆರ್ಟಿಸ್ಟ್ಗಳಿಗೂ ಯಾರಿಗೂ ರೈಸೇ ಆಗಿಲ್ಲ. ಆಗೋದು ಯಾವಾಗ ಅಂದರೆ, ಅವ್ರು ಹೇಳ್ಕೊಡುವಾಗಲೂ ಅಬ್ಸರ್ವ್ ಮಾಡಿದೆ, ಚಂಚಲವಾಗಿ ಆಡೋದು ಹೆಂಗಂದಂಗೆ. ಆಮೇಲೆ ಹೇಳ್ಕೊಟ್ಮೇಲೆ ಮಾಡ್ತೀನಿ ಅಂದ್ಬಿಡೋದು ಮುಂಚೆನೇ. ಅವ್ರು ಇನ್ನೂ ಹೇಳ್ತಿರ್ತಾರೆ ಹಿಂಗಿರುತ್ತೆ ಅಂತ. ನಾನು ನೋಡಿದ್ದೀನಿ ಸುಮಾರು ಜನ ಬೈಸ್ಕೊಂಡವ್ರು ನಾನು ನೋಡಿರೋದು. ಮಾಡ್ತೀನಿ ಅನ್ನೋದು. ಆಮೇಲೆ ಮತ್ತೆ ಬೇಕಾಗಿರುತ್ತೆ ಮತ್ತೆ ನಾನು ಹೇಳ್ಕೊಡೋ ನೀನೇನಕ್ಕೆ ಮಾಡ್ತೀನಿ ಅಂತ ಯಾವ ಗ್ಯಾರಂಟಿ ಇಲ್ಲ ಹೇಳಿದೆ, ಹಂಗೆ ರೈಸ್ ಆಗ್ಬಿಡೋರು ಅಷ್ಟೇ. ಬಟ್ ಆದರೆ ಇದು ಯಾವುದೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾವು ಫಸ್ಟ್ ಟೈಮ್ ಹೋದಾಗ ನಮ್ಗೆ ಹೆಂಗಿರ್ಬೇಕು ಧೈರ್ಯ. ಆಮೇಲೆ ನಾನು ಫಸ್ಟ್ ಡಿಸೈಡ್ ಮಾಡಿದ್ದೆ. ಆಮೇಲೆ ನಾನು ತುಂಬಾ ಒಂಥರ ಓವರಲ್ಲಿ ತುಂಬ ಥಿಂಕ್ ಮಾಡ್ತಾ ಇದ್ದೆ ನಾನು. ಯಾವಾಗ ಡೈರೆಕ್ಟರ್ ಇಸ್ ಅ ಕ್ಯಾಪ್ಟನ್ ಫೈನಲಿ. ಅವ್ರ ಕಲ್ಪನೆ, ಅವ್ರ ಮೈಂಡ್ ಹೆಂಗಿದೆ. ಈಗ ನೋಡಿ, ನಾವು 313 ಸಿನಿಮಾ ಮಾಡಿದ್ದೀವಿ ಅನ್ಕೊಂಡು ಹಂಗೆ ಮಾಡಿಬಿಟ್ರೆ
85 ಸಿನಿಮಾದ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರ್ಬೋದು, ಬಟ್ ಆದರೆ ಸೇಮ್ ಕ್ಯಾರೆಕ್ಟರ್ಸೇ ಇರ್ಬೋದು. ಈ ಡೈರೆಕ್ಟ್ರಿಗೆ ನಂದು ಯಾವ ಥರ ಸ್ಟೈಲ್ ಬೇಕು, ಆ ಡೈರೆಕ್ಟ್ರಿಗೆ ಯಾವ ಥರ ಸ್ಟೈಲ್ ಬೇಕು, ಆ ಥರದಲ್ಲೇ ನಾವು ಆ್ಯಕ್ಟ್ ಮಾಡಬೇಕು. ಸೊ ಹಂಗಾಗಿ ನಾನು ಓಂ ಪ್ರಕಾಶ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಬೇಕು ಅಂತಲೇ ನನಗೆ ಕೆಲವು ಸೆನ್ಸ್ ಇತ್ತು, ಮಾಡ್ಬೋದು ಅಂತ ಸೆಲ್ಫ್ ಟ್ಯಾಲೆಂಟ್ ಇದ್ರೂ ಸರ್ ಹೆಂಗೆ ಮಾಡೋದು ಸರ್ ಇದನ್ನೇ ಹಿಂಗೆ ಬರಮ್ಮ ಹಂಗೆ ಮಾಡಮ್ಮ ಅಂತ ಹೆಂಗೆ ಹೇಳೋರು, ಹಂಗೆ ಮಾಡಿ ತೋರಿಸಿದೆ ಸೂಪರಮ್ಮ ಅನ್ನೋರು. ಇವಾಗ ಇನ್ನೊಂದು ಕ್ವಶನ್ ಏನು ಬಂತು ಅಂದರೆ ನನಗೆ, ನೀವು ಇನ್ನೂ ಅವಾಗ ಡಿಗ್ರಿ ಮಾಡ್ತಾ ಇದ್ರಿ, ಮೂವಿ ರಿಲೀಸ್ ಆಗಿದ್ದು ಡಿಗ್ರಿ ಮಾಡಬೇಕಾದ್ರೇನೆ, ಅದು ನೋಡಿದ್ರೆ ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು. ಕಾಲೇಜಲ್ಲಿ ಹೇಗಿತ್ತು ಸರ್ ರೆಸ್ಪಾನ್ಸ್? ಅಯ್ಯೋ ಅದನ್ನೇ ನಾನು ಹೇಳಿದ್ದು, ಮೊದಲೇ ಟೀಚರ್ಸ್ ಲೆಕ್ಚರ್ಸೇ ಫ್ರೆಂಡ್ಸು, ನನ್ನ ಮನೆ ಬರೋಕ್ಕೆ ಅದೇ ಆಗಿದ್ದು. ಹೌದು ಹೌದು. ಯಾವ ಥರ. ಆಮೇಲೆ ನಮ್ಮ SSMRE ಕಾಲೇಜಲ್ಲಿ ಪ್ರೇಮ ಅವರು ಓದಿದ್ದು, ಅದು ನಮ್ಮ ಕಾಲೇಜ್, ನನ್ನ ಸೀನಿಯರ್ ಅವರು. ಪ್ರೇಮ ಆ್ಯಕ್ಚುಲಿ ನಮಗೆ ನಮ್ಮನೆ ಹತ್ರನೇ ಇದ್ದಿದ್ದು, ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇದ್ವಿ. ಅವರು ನಮ್ಮ ಕಾಲೇಜಿಂದ ಒಬ್ಬರು ಹೀರೋಯಿನ್ ಹೋದರು, ಈಗ ನೀನು ನೆಕ್ಸ್ಟ್ ಹೀರೋ ಆಗ್ತೀವಿ ಆ ಥರ ಎಲ್ಲ ಪಾಪ ತುಂಬ. ಆಮೇಲೆ ಕಾಲೇಜ್ ಡೇ ಬಂದಾಗಲೂ ಅಲ್ಲೂ ಡ್ಯಾನ್ಸ್ ಆಡ್ತಾ ಇದ್ದೆ. ಅಷ್ಟೊತ್ತಿಗೆ ಆಗಲೇ ಯುವರಾಜ ಮಾಡಿದ್ದೆ. ಆಮೇಲೆ ಇನ್ನೇ ಕಾಲೇಜಿಗೆ ಹೋಗಿದ್ದೇ ಇಲ್ಲ, ನಾವು ಎಕ್ಸಾಮ್ಗೆ ಹೋಗಿದ್ದು ಡೈರೆಕ್ಟಾಗಿ ಡಿಗ್ರಿಗೆ. ಅಷ್ಟು ಸಪೋರ್ಟ್ ಮಾಡಿದ್ರಲ್ಲ ಆ ಟೈಮಲ್ಲಿ ಕಾಲೇಜ್ ಅವರು. ಸಪೋರ್ಟ್ ಅಂದರೆ ಸಿಗ್ತಲ್ಲ ಹಾಲ್ ಟಿಕೆಟ್, ಅದೇ ಗ್ರೇಟ್ ನಮಗೆ. ಹೌದು ಹೌದು, ಅಟೆಂಡೆನ್ಸ್ ಇಲ್ಲದೆ ಹಾಲ್ ಟಿಕೆಟೇ ಕೊಡ್ತಿರ್ಲಿಲ್ಲ ಅವಾಗ. ಹಾಲ್ ಟಿಕೆಟ್ ಸಿಕ್ತು. ಸೊ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ. ಆಮೇಲೆ ಕೆಲವು ಇಂಟ್ರೆಸ್ಟ್ ಇದ್ದವರು ಸುಮಾರು ಜನ ಬಂದು ಆ್ಯಕ್ಟ್ ಮಾಡಿದ್ರು, ಕೆಲವ್ರಿಗೆ ಅವ್ರಿಗೆ ಲಕ್ಕಿರಲಿಲ್ಲ ಪಾಪ ಹೋದ್ರು ವಾಪಸ್ ಫೀಲ್ಡ್ಗೆ. ಆ ಥರ ಎಲ್ಲ ಇದಾಯಿತು. ಹುಚ್ಚಲ್ಲಿ ನನಗೆ ಅದೇ ನೀವು ಹೇಳಿದಾಗೆ ಫೇಮ್ ಬರುತ್ತೆ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದು ಬೇರೆ ಥರನೇ ಟರ್ನ್ ಆಗೋಯ್ತು. ಹೌದು ಹೌದು ಹೌದು. ಅದು ಅಷ್ಟೊತ್ತಿಗಾಗಲೇ ಯುವರಾಜ ಮುಗಿಸ್ಬಿಟ್ಟಿದ್ದೆ ನಾನು. ರಿಲೀಸ್ ಆಗೋ ಅಷ್ಟರಲ್ಲಿ ಯುವರಾಜ ಸಿನಿಮಾನ ಮುಗಿಸ್ಬಿಟ್ಟಿದ್ದೆ. ನನಗೆ ಅಂದರೆ ಏನಿದು ಚಿಕ್ಕಿದೆ ಅಂತ. ಇನ್ನು ಮಿಕ್ಕಿ ಸಿನಿಮಾದವರು ಇದು ಮಾಡಿದ್ದೀನಿ ಅಂತ ಅಂದ್ರೇ ಸಾಕು, ಅವರು ದೊಡ್ಡದಾಗಿ ಥಿಂಕ್ ಮಾಡೋರು, ಏನು ರೋಲ್ ಮಾಡಿದ್ದಾನೆ ಅಂತ. ನಮಗೆ ಗೊತ್ತಿಲ್ಲ, ನಾವೆಲ್ಲ ಡಬ್ಬಿಂಗ್ ಮಾಡಿ ಮುಗಿಸ್ಕೊಂಡು ಬಂದಿದ್ದೀವಿ. ಸುಮಾರು ಜನ ಕೋ ಡೈರೆಕ್ಟರ್ಸು ಅವರೆಲ್ಲ ಡೈರೆಕ್ಟರ್ಗಳು ಹೇಳಿ ಕಳಿಸಿರ್ತಾರೆ, ಧರ್ಮೇಂದ್ರ ಅಂತ ಯಾರೋ ಆ್ಯಕ್ಟ್ ಮಾಡೋನಂತಲ್ಲ, ನೋಡ್ಕೊಂಬ, ಅವ್ನು ಏನೋ ಮೇಜರ್ ರೋಲ್ ಹಾಕ್ಬಿಟ್ಟವ್ರಂತೆ, ಚಹಾ ಮಾಡೋನಂತೆ, ನೋಡ್ಕೊಂಬನ್ನಿ. ಹಂಗೆ ಆಗಿದ್ದು. ಕರೆಕ್ಟ್ ರಿಲೀಸ್ ಟೈಮ್ಗೆ, ಹುಚ್ಚ ರಿಲೀಸ್ ಟೈಮ್ಗೆ ನಮಗೆ ಗೊತ್ತಿಲ್ಲ. ಅವಾಗ ಅಲ್ಕಟ್ಟಲ್ಲಿ ಅಂತ ಒಂದು ಫೋನ್ ಇಷ್ಟು ದೊಡ್ಡದು ಜಾಮಿಟ್ರಿ ಬಾಕ್ಸ್ ತರೋದು ಮೊಬೈಲ್, ಅವಾಗಿದ್ದಾನು ನಾವು ಮೊಬೈಲೇ. ಸರಿ ಬರೋದು ಏನು ಇಷ್ಟು ಸಡನ್ನಾಗಿ ಫೋನ್ಗಳು, ಹೊಸ ನಂಬರ್ಸ್ಗಳು, ಹೊಸ ಫೋನ್ ಬಂದರೆ ಅವಾಗ ಇನ್ಕಮಿಂಗ್ ಬೇರೆ ಚಾರ್ಜ್ ನಮಗೆ. 6 ರೂಪೀಸ್ ಔಟ್ಗೋ, ಹಿಂಗೆ 3 ರೂಪೀಸ್ ಇನ್ಕಮಿಂಗ್. ಈ ಅನ್ನೋನ್ ನಂಬರ್ ಯಾವನ ಮಾಡ್ತಾರೆ, ನನ್ಗೆ ಯಾರು ಮಾಡ್ತಾರೆ, ನಮ್ಗೆ ಇನ್ನೂ ಗೊತ್ತಿಲ್ವಲ್ಲ, ಸಿನಿಮಾ ಫೀಲ್ಡ್ ಬಂದಿದ್ದೀನಿ, ಇದಾಗ್ತಾ ಇದೆ ಅಂತ ಅದು ಗೊತ್ತಿಲ್ಲ. ಅದೊಂಥರ ಎಕ್ಸ್ಪೀರಿಯನ್ಸ್ ಹುಚ್ಚಾದ್ರಿಂದ ನನಗೆ ಅದೊಂದು ಭಾಳ ಖುಷಿ ಕೊಡುತ್ತೆ. ಅದು ಮಾಡಿದ್ರೆ ಆ ಪ್ರೊಡಕ್ಷನು ಸರ್, ಈ ಪ್ರೊಡಕ್ಷನ್ ಈ ಥರ ಕ್ಯಾರೆಕ್ಟರ್ ಇದೆ ರೀ, ನಿಮ್ಗೆ ಇದು ಇದೆ ಅನ್ನೋರು. ಅದರಲ್ಲಿ ಎಷ್ಟು ಸಿನಿಮಾ ಬಿಟ್ಟಿದ್ದೀನೋ ನನಗೇ ಗೊತ್ತಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಒಬ್ರು ಯಾರೋ ಮಾಡೋದು, ಅದ್ರಲ್ಲಿ ಬೇರೆ ಮೋಸನೂ ಹೋಗಿದ್ವಿ, ಸಾಕಷ್ಟು ಮೋಸ. ಅಂದ್ರೆ ಇಷ್ಟೆಲ್ಲ ಆಗ್ತಿದೆ, ಇಷ್ಟು ಸಕ್ಸಸ್ ಸಿಗ್ತಿದೆ ಅಂತಂದ್ರೆ ಇದು ಇರಲೇಬೇಕಲ್ಲ. ನೆಕ್ಸ್ಟ್ ಮಂತ್ ಸರ್ 15 ದಿವಸ ಡೇಟ್ ಬೇಕು, ಈ ಸಿನಿಮಾ ವಿಲನ್, ನೀವು ಮೇಜರ್ ವಿಲನ್ನು ಸಖತ್ತಾಗಿದೆ, ಹೊಸಬ ಹೀರೋ ಹಾಗೆ ಅಂತ ಅಂದ್ಬಿಡೋರು. ನಾವು 15ನೇ ತಾರೀಕಿಂದ 30ನೇ ತಾರೀಕವ್ರಿಗೆ ಬೇರೆ ಪಿಕ್ಚರು ಒಳ್ಳೊಳ್ಳೇದು ಬಂದು ಇದ್ರೂ ಬಿಟ್ಟಿದ್ದೀನಿ. ಮಾತು ನಾವು ನಾಲ್ಗೆ ನಂಬೋರು, ಹೌದು ಹೌದು, ಅಲ್ಲಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಾವು ಇದು ಮಾಡೋದು. ನೋಡ್ರೆ ನೆಕ್ಸ್ಟ್ ಕೆಲವು ಸಿನಿಮಾಗಳು ನಡೀತಾ ಇರಲಿಲ್ಲ, ಇಲ್ಲ ಮುಂದಕ್ಕೆ ಹೋಗೋದು, ನಡೆದ್ರು ಮುಂದಕ್ಕೆ ಹೋಗೋದು, ಆ ಡೇಟ್ ಅಷ್ಟು ಖಾಲಿ ಆಗೋದು. ಎಷ್ಟು ಬೇಜಾರಾಗ್ಬಿಡೋದು ಅಂದರೆ ಆ ಟೈಮ್ ಸ್ಟಾರ್ಟಿಂಗಲ್ಲಿ ತುಂಬ ಮೋಸ ಹೋಗಿದ್ದೀವಿ. ನಮ್ಮ ಹತ್ರ ಎಷ್ಟೋ ಬೌನ್ಸ್ ಚೆಕ್ಗಳು ಇವೆ, ಲೆಕ್ಕ 15 ಲಕ್ಷದವರೆಗೂ ಇದೆ ನಮಗೆ. ನಮ್ಮ ಇಂಡಸ್ಟ್ರಿಯಲ್ಲಿ ಅದೊಂದು ಬೇಜಾರು ಏನಂದರೆ, ನಮಗೆ ಆರ್ಟಿಸ್ಟ್ಗಳಿಗೆ ಅದೊಂದು ಇದಿಲ್ಲ, ಸಪೋರ್ಟ್ ಇಲ್ಲ. ಆ ಟೈಮಲ್ಲಿ ಆ ಪಿಕ್ಚರ್ ಅದೇ ನೆಕ್ಸ್ಟ್ ಪಿಕ್ಚರಲ್ಲಿ ಏನೋ ಮಾಡ್ತಾರೆ ಬಿಡ್ರಿ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ನಮಗೆ ಮಾಡಲ್ಲ ಆರ್ಟಿಸ್ಟ್ಗಳಿಗೆ. ಇವಾಗ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಈ ಟೈಮಲ್ಲೆಲ್ಲ ಹೆಂಗಾಗ್ತಿತ್ತಂದ್ರೆ ಇವ್ರುಗಳೇ ಕುತ್ಕೊಂಡು ಸಾಲ್ವ್ ಮಾಡ್ಬಿಡೋರು. ಏನೇ ಪೇಮೆಂಟ್ಗಳ ವಿಷಯಗಳು ಬಂದ್ರು, ಇಶ್ಯೂಸ್ ಆದ್ರೂ ಅವ್ರುಗಳೇ ಸಾಲ್ವ್ ಮಾಡ್ಬಿಡೋರು. ಎಂತ ಒಳ್ಳೆ ಮಾತು ನೋಡಿ. ಈಗ ಎಷ್ಟು ಹೆಸರುಗಳು ಏನೇನಿದೆ, ಅಂಬರೀಷ್ ಅಣ್ಣ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ರವಿಚಂದ್ರನ್ ಇರ್ಬೋದು, ರವಿಚಂದ್ರನ್ ಬ್ಯಾನರ್ ಬಿಡಿ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ರಾಜ ಅಣ್ಣವರು ಇರ್ಬೋದು, ಅದೆಲ್ಲ ಬ್ಯಾನರು ಸೂಪರ್ ಬ್ಯಾನರು. ಪ್ಲಸ್ ನೀವು ಹೇಳಿದಾಗ ಅವ್ರು ಇದು ಸ್ಟಾರ್ಗಳೇ ಕೂತ್ಕೊಂಡ್ಬಿಟ್ಟು, ಯಾಕಪ್ಪ ಮುಗಿಸು, ಅಸಹ್ಯ ಮಾಡ್ಕೊಂಬೇಡ, ಪಿಕ್ಚರ್ ರಿಲೀಸ್ ಮುಂಚೆ ಕೊಟ್ಬಿಡು ಅಂತ ಹೇಳಿ ಕೊಡಿಸೋರು ಪ್ರೊಡ್ಯೂಸರ್ಸ್ಗೆ. ಆ ಥರ ಇದ್ದಾರೆ ನಮ್ಮಲ್ಲೂ, ಇದರ ಮಾಡಿದ್ದಾರೆ, ಕೆಲವರು ಮಾಡಬೇಕಷ್ಟೆ. ಈಗ ನೋಡಿ, ಸುಮ್ಮನೆ ಎಕ್ಸಾಂಪಲ್, ಈಗ ಓಂ ಪ್ರಕಾಶ್, MS ರಮೇಶು, ಮಾದೇಶು, ಮತ್ತು ಈಶ್ವರ್ ಬಾಳಗುಂದಿ, ಮತ್ತು ರುದ್ರೇಶು, ಇವರೆಲ್ಲ ಸುಮಾರು ಜನ ಡೈರೆಕ್ಟರ್ಸು. ನಮ್ಮ ಓಂ ಸಾಯಿ ಪ್ರಕಾಶ್ ಅವರು, ದಿನೇಶ್ ಬಾಬು ಅವರು, ಇವರೆಲ್ಲ ಏನಂದರೆ ವರ್ಷಕ್ಕೆ ನಾವು 3 ಸಿನಿಮಾ 4 ಸಿನಿಮಾ ಡೈರೆಕ್ಷನ್ ಮಾಡೋರು. ಸೊ ಅವಾಗ ಹೆಂಗಿತ್ತು ಅಂದರೆ ನಮಗೆ
ಎಲ್ಲಾ ಫಿಕ್ಸು. ಸಿನಿಮಾದಲ್ಲೂ ಇರ್ತಿದ್ರಿ. ಅವ್ರು ಅಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಮಾಡ್ತಿದ್ದಾರೆ, ನೆಕ್ಸ್ಟ್ ಅವ್ರದ್ದು ರೆಡಿ ಅಲ್ಲಿಗೆ ಹೋಗ್ಬೇಕಪ್ಪ, ಬೇಗ ಮುಗಿಸ್ಬೇಕು. ನಮ್ಗೆ ಏನಂದರೆ ಅಯ್ಯೋ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ವಿ, ಇವ್ರಿಗೆ ಮಾತು ಕೊಟ್ಬಿಟ್ಟಿದ್ವಿ, ಬರೀ ಮಾತು ಕೊಟ್ಟಿದ್ದೀವಿ ಅನ್ನೋದ್ರಲ್ಲೇ ಡೇಟ್ ಕೊಟ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಹೌದು ಹೌದು. ಹಂಗಿತ್ತು. ಯಾವಾಗ ಈ 2014-15 ಆದಮೇಲೆ ತುಂಬಾ ಚೇಂಜ್ ಆಗೋಯ್ತು. ಯಾರ್ಯಾರೋ ಡೈರೆಕ್ಷನ್ ಮಾಡ್ತಾರೆ, ಯಾವುದೋ ಒಬ್ಬರು ಸೂಪರ್ ಹಿಟ್ ಆಯ್ತು, ನೀನು ಮಿಕ್ಕಿದವ್ರನ್ನೆಲ್ಲ ಕೇರೆ ಮಾಡಲ್ಲ. ಹೌದು ಹೌದು. 2001ನೇ ಇಸ್ವಿಲಿ ನೀವು ಕರೆಕ್ಟಾಗಿ ಅವತ್ತು ಕೂಡ 10 ಜನ ಹೀರೋ ಹೆಸರನ್ನ ಫಾಸ್ಟಾಗಿ ಕನ್ನಡ ಹೀರೋಗಳ ಹೆಸರು ಹೇಳೋಕ್ಕಾಗಲಿಲ್ಲ. ಇವತ್ತು ನಾನು 25 ವರ್ಷ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇಂಡಸ್ಟ್ರಿಯಲ್ಲಿ ಬಂದು, 2026. ಈಗಲೂ ಚಾಲೆಂಜ್ ಮಾಡ್ತೀನಿ, ನೀವು ಫಾಸ್ಟಾಗಿ 10 ಜನ ಹೀರೋ ಹೆಸರು ಹೇಳಿ ನೋಡೋಣ ಕನ್ನಡದಲ್ಲಿ. ನಾನು ತೆಲುಗುದು ಹೇಳ್ತೀನಿ, ತಮಿಳ್ದು ಹೇಳ್ತೀನಿ, ಹಿಂದಿದ ಲೆಕ್ಕನ ಹೇಳ್ತೀನಿ. ಅಷ್ಟು ಫಾಸ್ಟಾಗಿ ಹೇಳ್ಬೋದು, ಅಷ್ಟು ಜನ ಹೀರೋಗಳಿದ್ದಾರೆ ಅಂತ. ಕನ್ನಡದಲ್ಲಿ ಹೇಳಿ ಏನು ಬಂದಿದೆ ಇವರು. ಆಮೇಲೆ ಈ ನೋಟೆಡ್ ಡೈರೆಕ್ಟರ್ಸ್ಗಳಂತೂ ನಾನು ಬಾಯಿಗೆ ಬಂದಾಗ ಬೈದಿದ್ದೀನಿ ಡೈರೆಕ್ಟಾಗಿ. ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಫಸ್ಟ್ ನಮ್ಮ ಹತ್ರನೇ ಮಾತು ಹೇಳಿರ್ತಾರೆ, ಇಲ್ಲ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಈ ನೆಕ್ಸ್ಟ್ ಇನ್ನೊಂದು 3 ಜನ ಹೊಸೊಬ್ರನ್ನ ತರೋವರೆಗೂ ಯಾವ ಸ್ಟಾರ್ದು ಮಾಡಲ್ಲ ಅಂದಿರ್ತಾರೆ. ನೋಡ್ರೆ ಆ ಸ್ಟಾರ್ಗಳ್ದೇ 3 ಸಿನಿಮಾ ಮಾಡಿರ್ತಾರೆ. ಹೊಸೊಬ್ರು ತಗೊಳ್ಳೋ ಅಷ್ಟರಲ್ಲಿ ಇವ್ರು ಪೇಮೆಂಟ್ ಏರ್ಸ್ಕೊಂಡ್ಬಿಟ್ಟಿರ್ತಾರೆ ಕೋಟಿಗಟ್ಟಲೆ. ಯಾವನು ಹೊಸಬ ಬರ್ತಾನೆ, ಅವ್ನು ಪಾಪ ಅವ್ನು 2 ಕೋಟಿನ ಇಟ್ಕೊಂಡು ಬಂದಿರ್ತಾನೆ ಪಿಕ್ಚರ್ ಮಾಡ್ಕೊಡಿ ಅಂತ. 2 ಕೋಟಿ ಇವ್ನು ಪೇಮೆಂಟ್ ಆಗಿ ಹೋಗಿರುತ್ತೆ ಇವ್ನು ಸ್ಟಾರ್ ಡೈರೆಕ್ಟ್ರದು. ಇಲ್ಲಿ ಏನಂದರೆ ಆ ಲೆವೆಲ್ಗೆ ಹೋದವರು ಮತ್ತೆ ಕೆಳಗಡೆ ಬರೋದೇ ಬರಲ್ಲ, ಯೋಚನೆನೂ ಮಾಡಲ್ಲ. ಹೌದು. ಅಟ್ಲೀಸ್ಟ್ ಇಲ್ಲಿಂದ ಮುಂದಕ್ಕಾದ್ರೂ ಚೇಂಜ್ ಆಗಲಿ ಇಂಡಸ್ಟ್ರಿ ಅಂತ ಕೇಳ್ಕೊಳ್ತೀವಿ. ಅಲ್ಲ, ನೀವು ಕೇಳ್ಕೊಂಡ್ರು ಅಷ್ಟೇ ಮಾಡ್ಕೊಂಡ್ರು ಅಷ್ಟೇ ಆಗಲ್ಲ. 25 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಆಫ್ಟರ್ ಆಲ್ 10 ಜನ ಇರೋ ಹೆಸರು ಹೇಳೋಕ್ಕೆ ನಮ್ಮ ಕೈಲಿ ಆಗದೇ ಇರೋಂಥ ಸ್ಥಿತಿಲಿ ಇಟ್ಟಿದ್ದಾರೆ ಅಂದರೆ, ಆಮೇಲೆ ನಮ್ಮನ್ನೆಲ್ಲ ಎಷ್ಟು ಯೂಸ್ ಮಾಡ್ಬೋದಾಯಿತು. ಆಲ್ಮೋಸ್ಟ್ 7-8 ಇಯರ್ಸಿಂದ ನಾವು ಮ್ಯಾಕ್ಸಿಮಮ್ ಮಾಡಿದರೆ 10-15 ಸಿನಿಮಾ ಮಾಡಿದ್ರೆ ಹೆಚ್ಚು ಹೇಳಬೇಕು ಅಂದರೆ. 7-8 ಇಯರ್ಸಿಂದ 15 ಸಿನಿಮಾ ಅಂದರೆ ವರ್ಷಕ್ಕೆ ನಾವು 70-80 ಸಿನಿಮಾ ಮಾಡಿದವರು. 7-8 ಸಿನಿಮಾ 7-8 ವರ್ಷದಿಂದ ಅಂದರೆ ಏನಾಗಬೇಕು ಇಂಡಸ್ಟ್ರಿ? ನಮ್ಮ ಥರ ಬೇರೆಯವ್ರು ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಪಾಪ, ಅವರೆಲ್ಲ ಏನಾಗಬೇಕು? ಸಾಲದಕ್ಕೆ ಪಂಗಡಗಳು ಮಾಡ್ಕೊತಾರೆ. ಇಲ್ಲಿ ಒಂದು ಟೀಮ್ ಅಂತ ಮಾಡ್ಕೊಂಡ್ರೆ ಅವ್ರನ್ನೇ ಹಾಕೊಂಡು ಹೋಗ್ತಾರೆ. ಹೌದು, ಅಂದರೆ ಅಟ್ಲೀಸ್ಟ್ ಇಲ್ಲಿಂದ ಮುಂದಕ್ಕಾದ್ರೂ ಹೋಪ್ ಫಾರ್ ಬೆಸ್ಟ್ ಅನ್ನೋ ಥರ ಅಂದ್ಕೊಂಡಿರ್ಬೇಕಷ್ಟೇ. ಎಲ್ಲರೂ ಟ್ರೈ ಮಾಡ್ತಾರ, ನೋಡೋಣ ಅನ್ನೋ ಥರ ಕೇಳ್ಕೊಳ್ಳೋಣ ಸರ್. ಓಕೆ ಸರ್, ಇಷ್ಟು ದೂರ ಬಂದು ನಮ್ಮ ರಿಕ್ವೆಸ್ಟಿಗೆ ಬಂದು ಟೈಮ್ ಕೊಟ್ಟು ಇಷ್ಟೆಲ್ಲ ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಮೊದಲ ಸಿನಿಮಾ ಯಾವುದು ಮತ್ತು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ ಪಾತ್ರಕ್ಕೆ ಅವರು ಹೇಗೆ ಸೆಲೆಕ್ಟ್ ಆದರು, ಎಲ್ಲೆಲ್ಲಿ ಶೂಟಿಂಗ್ ಆಯಿತು, ಎಲ್ಲದನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸನ್ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.